ಇನ್ನು ಇದೆಲ್ಲದರ ನಡುವೆ ಕಾರವಾರ ಬಂದರಿಗೆ ಮಧ್ಯಪ್ರಾಚ್ಯದಿಂದ ಮತ್ತೊಂದು ಹಡಗು ಬಂದಿದೆ. ಹಾರ್ಮೋಜ್ ಜಲಸಂಧಿ ದಾಟಿ ಕಾರವಾರ ಬಂದರಿಗೆ ಆಗಮಿಸಿದೆ. ಎಂಎಸ್ಜಿ ಎಂಬ ಹಡಗು ಕಾರವಾರದ ವಾಣಿಜ್ಯ ಬಂದರನ್ನ ತಲುಪಿದೆ. ಕರ್ನಾಟಕಕ್ಕೆ ಮಧ್ಯಪ್ರಾಚ್ಯದಿಂದ ಮತ್ತೊಂದು ಹಡಗು ಬಂದಿದೆ. ಹಾರ್ಮೋಜ್ ಜಲಸಂಧಿ ದಾಟಿ ಕಾರವಾರ ಬಂದರಿಗೆ ಹಡಗು ಬಂದಿರೋದು. ಎಂಎಸ್ಜಿ ಎಂಬ ಹಡಗು ಕಾರವಾರದ ವಾಣಿಜ್ಯ ಬಂದರಿಗೆ ಎಂಟ್ರಿ ಕೊಟ್ಟಿದೆ. ಯಾಬೋನ್ ದೇಶದ ಧ್ವಜವುಳ್ಳಂತ ಹಡಗು UAE ಬಂದರಿನಿಂದ ಆಗಮಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಏನು ನೋಡ್ತಾ ಇದ್ದೀರಲ್ಲ, MSG ಅಂತ ಸುಮಾರು 6200 ಮೆಟ್ರಿಕ್ ಟನ್ ಬಿಟುಮಿನ್ ಹೊತ್ತು ತಂದಿದೆ ಈ ಶಿಪ್. 35 ದಿನಗಳ ಬಳಿಕ ಕಾರವಾರಕ್ಕೆ ವಾಣಿಜ್ಯ ಹಡಗು ಬಂದಿರೋದು. ಒಂದು ಕಡೆ ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ದೀವಿ. ಇತ್ತ ಅಮೆರಿಕ ದಾಳಿ ಮಾಡ್ತಾ ಇದೆ, ಇತ್ತ ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡ್ತಾ ಇದೆ. ಜೊತೆಗೆ ಇದೆಲ್ಲದರ ನಡುವೆ ಸುಮಾರು 6200 ಮೆಟ್ರಿಕ್ ಟನ್ ಬಿಟುಮಿನ್ ಹೊತ್ತು ತಂದಂಥ ಹಡಗು 35 ದಿನಗಳ ಬಳಿಕ ಕಾರವಾರಕ್ಕೆ ಎಂಟ್ರಿ ಕೊಟ್ಟಿದೆ. ಅಂದರೆ ವಾಣಿಜ್ಯ ಹಡಗು ಬಂದಿರೋದು.